ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಸುಪ್ರೀತಾ. ವೆಲ್ಕಮ್ ಟು ದಾತ್ರಿ ಡ್ರೀಮ್. ಈಗ ನಕ್ಷತ್ರಗಳಲ್ಲಿ 18ನೆಯ ನಕ್ಷತ್ರ ಜ್ಯೇಷ್ಠ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳುವ. ಈ ಜ್ಯೇಷ್ಠ ನಕ್ಷತ್ರ ಕೂಡ ಕಾಲಚಕ್ರದಲ್ಲಿ 8ನೇ ಮನೆ ಆಗಿರ್ತಕ್ಕಂಥ ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ. ವೃಶ್ಚಿಕ ರಾಶಿಯಲ್ಲಿ 3 ನಕ್ಷತ್ರ ಬರುತ್ತೆ ಅಲ್ವಾ. ವಿಶಾಖ ನಕ್ಷತ್ರದ 1 ಪಾದ, ಅನುರಾಧ ನಕ್ಷತ್ರದ 4 ಪಾದಗಳು, ಹಾಗೆ ಜ್ಯೇಷ್ಠ ನಕ್ಷತ್ರದ 4 ಪಾದಗಳು. ವಿಶಾಖ ನಕ್ಷತ್ರ ಮತ್ತು ಅನುರಾಧ ನಕ್ಷತ್ರದ ಬಗ್ಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಈಗ ಜ್ಯೇಷ್ಠ ನಕ್ಷತ್ರದ ಬಗ್ಗೆ ನೋಡುವ. ಒಂದು ರಾಶಿಯಲ್ಲಿ 30 ಡಿಗ್ರಿ ಇರುತ್ತೆ. ಸೊ ವೃಶ್ಚಿಕ ರಾಶಿಯಲ್ಲಿ ಇರುವ 30 ಡಿಗ್ರಿಯಲ್ಲಿ 16 ಡಿಗ್ರಿ 41 ನಿಮಿಷದಿಂದ 30 ಡಿಗ್ರಿವರೆಗೆ ಏನೇನು ಗುಣ ಇರುತ್ತೆ ಅದನ್ನು ತಗೊಳ್ಳುವಂಥದ್ದು ಈ ಜ್ಯೇಷ್ಠ ನಕ್ಷತ್ರ. ಯಾರು ಒಂದು ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತೀರಾ, ನಿಮ್ಮ ಜಾತಕದಲ್ಲಿ ಚಂದ್ರ 16 ಡಿಗ್ರಿ 41 ನಿಮಿಷದಿಂದ 30 ಡಿಗ್ರಿ ಒಳಗಡೆ ಇದ್ದರೆ ನಿಮ್ಮ ಒಂದು ಜನ್ಮ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಆಗಿರುತ್ತೆ ಅನ್ನೋದೇ ಇದರ ಅರ್ಥ. ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಬುಧ ಗ್ರಹ. ಈ ನಕ್ಷತ್ರದವರಿಗೆ ಬುಧ ಹಾಗೂ ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಇವೆರಡರ ಸ್ವಭಾವವು ಇರುತ್ತೆ. ಜ್ಯೇಷ್ಠ ನಕ್ಷತ್ರದವರು ಬಹಳ ಬುದ್ಧಿವಂತರಾಗಿರ್ತಾರೆ, ವಿಚಾರವಂತರಾಗಿರ್ತಾರೆ, ತುಂಬಾ ಅನಲೈಸ್ ಮಾಡ್ತಕ್ಕಂಥದ್ದು ಜಾಸ್ತಿ. ಇವರು ಅದ್ಭುತವಾಗಿ ಅನಲೈಸ್ ಮಾಡ್ತಾರೆ. ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದಂತಹ ವ್ಯಕ್ತಿಗಳು ಯಾವಾಗಲೂ ಇವರು ಹೊರಗಡೆ ಜನ ಇವರ ಬಗ್ಗೆ ಯಾವ ರೀತಿ ಒಪಿನಿಯನ್ ಇಟ್ಕೊಂಡಿರ್ತಾರೆ ಇದರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳು. ಯಾಕಂತ ಅಂದರೆ ಇವರಿಗೆ ಪಬ್ಲಿಕ್ಕಲ್ಲಿ ಅಥವಾ ಹೊರಗಡೆ ಎಲ್ಲಾದರೂ ಹೋದಾಗ ಜನ ಇವರನ್ನು ರೆಕಗ್ನೈಸ್ ಮಾಡಬೇಕು ಅಂತ ಒಂದು ಆಸೆ ಇರುತ್ತೆ ಜ್ಯೇಷ್ಠ ನಕ್ಷತ್ರದವರಿಗೆ. ಆದ್ದರಿಂದ ಇವರು ಯಾವಾಗಲೂ ಕೂಡ ಹೊರಗಡೆ ಪಬ್ಲಿಕ್ ಏನು ಥಿಂಕ್ ಮಾಡ್ತಾರೆ ನನ್ನ ಬಗ್ಗೆ, ಪಬ್ಲಿಕ್ಕಲ್ಲಿ ನನ್ನ ಬಗ್ಗೆ ಏನು ಒಪಿನಿಯನ್ ಇದೆ ಇದರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳು. ನೆಕ್ಸ್ಟ್, ಈ ನಕ್ಷತ್ರದಲ್ಲಿ ಜನಿಸಿದವರು ಜೀವನದಲ್ಲಿ ಅಧಿಕಾರ ಇರ್ಬೋದು, ಹಣ ಇರ್ಬೋದು, ತುಂಬ ಪರ್ಫೆಕ್ಟಾಗಿ ಯೂಸ್ ಮಾಡ್ತಾರೆ. ಎಲ್ಲಿ ಯಾವ ರೀತಿ ನೋಡ್ಕೊಳ್ಬೇಕು, ಹಣ ಇದ್ದರೆ ಹೇಗೆ ಖರ್ಚು ಮಾಡಬೇಕು, ಎಷ್ಟು ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ರೀತಿ ಮೇಂಟೈನ್ ಮಾಡಬೇಕು, ಆ ಬುದ್ಧಿವಂತಿಕೆ ಟ್ಯಾಲೆಂಟ್ ಇವರಲ್ಲಿ ಇರುತ್ತೆ. ನೆಕ್ಸ್ಟ್, ಇವರ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂದರೆ ಮಾತಿನಿಂದಲೇ ಇವರು ಎಲ್ಲ ಕೆಲಸವನ್ನು ಸಾಧಿಸುವಂಥವರು. ಯಾಕಂತಂದರೆ ಈ ನಕ್ಷತ್ರದ ಅಧಿಪತಿ ಬುಧ. ಇವರು ಹೇಳಿದ ಕೆಲವೊಂದು ಲೈನ್ಸ್ ನಮಗೆ ಅರ್ಥ ಆಗಲ್ಲ, ಆ ರೀತಿ ಮೀನಿಂಗ್ ಇರುತ್ತೆ. ಈ ಮೇಮ್ಸ್ ಎಲ್ಲ ಬರುತ್ತಲ್ಲ ಹಾಗೆ. ಈ ಜ್ಯೇಷ್ಠ ನಕ್ಷತ್ರ, ಜ್ಯೇಷ್ಠ ಅಂದರೆ ಮೊದಲನೆಯವನು, ಫಸ್ಟ್ ಬಾರ್ನ್ ಸನ್, ಮೊದಲು ಹುಟ್ಟಿದವನು, ಎಲ್ಲದಕ್ಕೂ ಮೊದಲು ಅನ್ನುವುದೇ ಜ್ಯೇಷ್ಠ ಅಂತ ಅರ್ಥ. ಹೆಸರಿನಲ್ಲೇ ಇರುವ ಹಾಗೆ ಈ ನಕ್ಷತ್ರ ಎಲ್ಲದರಲ್ಲೂ ನಾವು ಮೊದಲಿರಬೇಕು, ಎಲ್ಲದರಲ್ಲೂ ನಾವು ಗೆಲ್ತೀವಿ ಅನ್ನುವಂಥ ಮೈಂಡ್ ಸೆಟ್ಟಲ್ಲೇ ಇರ್ತಾರೆ ಬೇರೆಯವರಿಗೆ ಕಂಪೇರ್ ಮಾಡಿದರೆ ಈ ನಕ್ಷತ್ರದವರು. ನೆಕ್ಸ್ಟ್, ಆ್ಯಕ್ಚುಲಿ ಈ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು, ಜಲಸ್ ಇದ್ದೇ ಇರುತ್ತೆ. ಯಾಕಂತಂದರೆ ದೇ ವಾಂಟ್ ಟು ಬಿ ಫಸ್ಟ್ ಇನ್ ಎವ್ರಿಥಿಂಗ್. ಆ ನಕ್ಷತ್ರ ರಾಶಿನೇ ಹಾಗೆ. ಅದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಇನ್ನು ಬೇರೆ ಶುಭ ಗ್ರಹಗಳ ದೃಷ್ಟಿ ಇದ್ದರೆ ಆ ಕ್ಯಾರೆಕ್ಟರ್ಸ್ ಚೇಂಜ್ ಆಗ್ಬೋದು. ನೆಕ್ಸ್ಟ್, ಇವರಿಗೆ ಬಹಳ ಸೀರಿಯಸ್ನೆಸ್ ಫೇಸ್ ಇರುತ್ತೆ ಎಪಿಯರೆನ್ಸಲ್ಲಿ, ಮತ್ತು ತುಂಬ ಪ್ರಾಮಾಣಿಕ ವ್ಯಕ್ತಿಗಳಾಗಿರ್ತಾರೆ. ಅಂದರೆ ಇವರು ಎಷ್ಟೇ ಸೀರಿಯಸ್ ಆಗಿ ಕಾಣಿಸಿದ್ರೂ ಕೂಡ ಯಾವುದೇ ಥರದ ಕೆಟ್ಟದ್ದು ಮಾಡಬೇಕು, ಮೋಸ ಮಾಡಬೇಕು ಅನ್ನುವಂಥ ಉದ್ದೇಶ ಇರಲ್ಲ. ಸಾಮಾನ್ಯವಾಗಿ ನಾನೇನು ಮಾಡಬೇಕು, ಏನು ಮಾಡಿದರೆ ಮುಂದೆ ಹೋಗ್ತೀನಿ ಇದರ ಬಗ್ಗೆನೇ ಯಾವಾಗಲೂ ಯೋಚನೆ ಮಾಡ್ತಾ ಮಾಡ್ತಾ ಅವರಿಗೆ ಆ ಒಂದು ಫೇಸಲ್ಲಿ ಸೀರಿಯಸ್ನೆಸ್ ಹೋಗ್ತಾ ಹೋಗ್ತಾ ಡೆವಲಪ್ ಆಗಿರುತ್ತೆ. ಇವರು ಯಾವಾಗಲೂ ಒಂದು ರೀತಿ ನಾನೇನು ಮಾಡಬೇಕು ಲೈಫಲ್ಲಿ, ಏನು ಅಚೀವ್ ಮಾಡಬೇಕು ಅನ್ನೋದರ ಬಗ್ಗೆನೇ ಹೆಚ್ಚಾಗಿ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳು. ನೆಕ್ಸ್ಟ್, ಇವರು ಬಹಳ ಸಣ್ಣ ವಯಸ್ಸಿನಲ್ಲೇ ಒಂದು ಬಹಳ ಮೆಚೂರ್ಡ್ ಥಿಂಕಿಂಗ್ ಮತ್ತು ಮೆಚೂರ್ಡ್ ಡಿಸಿಷನ್ ತಗೊಳ್ಳುವಂಥ ವ್ಯಕ್ತಿತ್ವ ಇವರಲ್ಲಿ ಇರುತ್ತೆ. ಯಾಕಂತಂದರೆ ಇವರಿಗೆ ಬಹಳ ಅರ್ಲಿ ಏಜಲ್ಲೇ ನಾನು ಏನು ಮಾಡಿದರೆ ಫೇಮಸ್ ಆಗ್ತೀನಿ, ಏನು ಮಾಡಿದರೆ ಜನ ನನ್ನನ್ನು ಒಳ್ಳೆ ರೀತಿಯಲ್ಲಿ ರೆಕಗ್ನೈಸ್ ಮಾಡ್ತಾರೆ ಅನ್ನೋದನ್ನು ತುಂಬ ಡೀಪಾಗಿ ಯೋಚನೆ ಮಾಡ್ತಾರೆ. ಇದರ ಬಗ್ಗೆ ತುಂಬಾ ಚಿಕ್ಕ ವಯಸ್ಸಲ್ಲೇ ಡಿಸಿಷನ್ ತಗೊಳ್ಳುವಂಥ ವ್ಯಕ್ತಿತ್ವ ಇವರಲ್ಲಿ ಬಂದಿರುತ್ತೆ. ಇದು ಕೂಡ ಈ ನಕ್ಷತ್ರದಲ್ಲಿರುವಂಥ ಮುಖ್ಯವಾದಂತಹ ಗುಣ. ಹಾಗೆ ಈ ನಕ್ಷತ್ರದವರು ಇವರನ್ನೇ ಇವರು ಪರಿಶೀಲಿಸಿಕೊಳ್ತಾ ಇರ್ತಾರೆ. ಅಂದರೆ ನನ್ನ ಪರ್ಸ್ನಾಲಿಟಿಯಲ್ಲಿ ಏನು ಚೇಂಜ್ ಆಗ್ತಾ ಇದೆ, ನಾನೇನು ತಪ್ಪು ಮಾಡ್ತಾ ಇದ್ದೀನಿ ಇದರ ಬಗ್ಗೆ ಇವರ ಬಗ್ಗೆ ಇವರನ್ನೇ ಒಂದು ಯೋಚನೆ ಮಾಡಿ ಇವರ ಪರ್ಸ್ನಾಲಿಟಿಯಲ್ಲಿ ಚೇಂಜಸ್ನ ತಗೊಂಡು ಬರುವಂಥ ಶಕ್ತಿ ಈ ಜ್ಯೇಷ್ಠ ನಕ್ಷತ್ರದವರಲ್ಲಿರುತ್ತೆ. ಯಾಕಂತಂದರೆ ಇವರು ಹೊರಗಡೆ ಇಮೇಜ್ ಅಥವಾ ಹೊರಗಡೆ ಇವರನ್ನು ಗುರುತಿಸಬೇಕು ಅನ್ನುವಂಥ ಒಂದು ಆಸೆ ಇರುವುದರಿಂದ ಇವರಿಗೆ ಏನಾದರೂ ಪರ್ಸ್ನಾಲಿಟಿಯಲ್ಲಿ ಚೇಂಜಸ್ ಬರ್ತಾ ಇದೆ ಅಂತ ಅನ್ನಿಸಿದರೆ ತಕ್ಷಣ ಅದನ್ನು ಚೇಂಜ್ ಮಾಡಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ನಡೆಯುವಂಥ ಪ್ರಯತ್ನ ಪಡ್ತಾರೆ. ಇದು ಕೂಡ ಮುಖ್ಯವಾದಂತಹ ಗುಣ ಈ ನಕ್ಷತ್ರದಲ್ಲಿ. ಇವರ ಇಮೇಜ್ಗೆ ಅಥವಾ ಇವರ ಒಂದು ಪರ್ಸ್ನಾಲಿಟಿಗೆ ಪಬ್ಲಿಕ್ಕಲ್ಲಿ ಯಾರಾದರೂ ಏನಾದರೂ ಹರ್ಟ್ ಮಾಡಿದರೆ ಅದನ್ನು ಇವರು ತಡ್ಕೊಳ್ಳಲ್ಲ. ಯಾರಾದರೂ ಇವರನ್ನು ಹೀಯಾಳಿಸೋದು, ಪಬ್ಲಿಕ್ಕಲ್ಲಿ 4-5 ಜನ ನೆಗೆಟಿವ್ ಆಗಿ ನಗೋ ರೀತಿ ಏನಾದರೂ ಮಾಡಿದರೆ ಇವರ ಪರ್ಸ್ನಾಲಿಟಿಗೆ ಹರ್ಟ್ ಮಾಡಿ ಅದನ್ನು ಇವರು ತಡ್ಕೊಳ್ಳಲ್ಲ. ಅದನ್ನು ರಿವೆಂಜ್ ಅಥವಾ ಸೇಡು ತೀರಿಸಿಕೊಳ್ಳುವ ಮನಸ್ಸು ಕೂಡ ಇವರಿಗೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್, ಈ ನಕ್ಷತ್ರದಲ್ಲಿ ಜನಿಸಿದವರು ಇವರ ಜೊತೆಯಲ್ಲಿ ಇರುವಂಥ ವ್ಯಕ್ತಿಗಳು ಅಂದರೆ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅಥವಾ ಯಾರಿರ್ತಾರೆ ಅವರನ್ನೆಲ್ಲ ಒಂದು ಪ್ರೊಟೆಕ್ಟ್
ಪ್ರೊಟೆಕ್ಟ್ ಮಾಡುವಂಥ ಮನಸ್ಸು ಹೆಚ್ಚಾಗಿರುತ್ತೆ. ಮತ್ತು ಅವರಲ್ಲಿ ಯಾರಿಗಾದರೂ ಏನಾದರೂ ತೊಂದರೆ ಆದರೆ ಅವರ ಕೈಲಾದಷ್ಟು ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನು ಮಾಡುವಂಥ ಮನಸ್ಸು ಈ ಜ್ಯೇಷ್ಠ ನಕ್ಷತ್ರದವರಲ್ಲಿ ಇರುತ್ತೆ. ಇದು ಸಾಮಾನ್ಯವಾಗಿ ಫ್ರೆಂಡ್ಸಲ್ಲಿ ಜಾಸ್ತಿ ಬರುತ್ತೆ. ಅಂದರೆ ಜ್ಯೇಷ್ಠ ನಕ್ಷತ್ರದವರು ಅವರು ಫ್ರೆಂಡ್ಸ್ ಕೂಡ ಏನಾದರೂ ದಾರಿ ತಪ್ತಾ ಇದ್ದಾರೆ ಅಂದರೆ ಅದರಿಂದ ಪ್ರೊಟೆಕ್ಟ್ ಮಾಡುವುದಕ್ಕೆ ಬಹಳ ಪ್ರಯತ್ನ ಪಡ್ತಾರೆ. ಅದರ ಜೊತೆಯಲ್ಲಿ ಅವರ ಸ್ನೇಹಿತರೇ ಏನಾದರೂ ಕಷ್ಟದಲ್ಲಿ ಇದ್ದರೆ ಇವರ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಹಾಯ ಮಾಡಿ ಒಂದು ಒಳ್ಳೆ ಕೆಲಸ ಮಾಡ್ತಕ್ಕಂಥ ಉದ್ದೇಶ ಇವರಲ್ಲಿ ಹೆಚ್ಚಾಗಿರುತ್ತೆ. ಇದು ಕೂಡ ಈ ನಕ್ಷತ್ರದ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ನೆಕ್ಸ್ಟ್, ಈ ವೃಶ್ಚಿಕ ರಾಶಿಯವರಲ್ಲಿ ಹಿಡನ್ ಟ್ಯಾಲೆಂಟ್ ಇದ್ದೇ ಇರುತ್ತೆ, ಅದನ್ನು ಅವರು ತೋರಿಸ್ಕೊಳ್ಳಲ್ಲ. ಸೊ ಹಾಗಾಗಿ ಬೇರೆಯವರು ಇವರ ಕೈಯಲ್ಲಿ ಏನು ಆಗಲ್ಲ ಅಂತ ಇವರನ್ನು ಅಂಡರ್ ಎಸ್ಟಿಮೇಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವರು ತಾವು ಮಾಡಿರುವ ಸಾಧನೆಗಳನ್ನು ಜಾಸ್ತಿ ಹೇಳ್ಕೊಳ್ಳೋಕ್ಕೆ ಹೋಗಲ್ಲ. ನೆಕ್ಸ್ಟ್, ಈ ನಕ್ಷತ್ರದವರು ತುಂಬ ಹಠಮಾರಿಗಳು, ಯಾರ ಮಾತನ್ನು ಕೇಳುವುದಿಲ್ಲ, ಸ್ವತಂತ್ರವಾಗಿ ನಿರ್ಧಾರ ಮಾಡ್ತಾರೆ. ಇತರರ ಸಲಹೆ ಕೇಳಿದರೂ ಅಂತಿಮವಾಗಿ ತಮ್ಮ ಮನಸ್ಸಿನ ಮಾತೇ ಕೇಳ್ತಾರೆ, ಅವರಿಗನ್ನಿಸಿದನ್ನೇ ಮಾಡುವುದು ಅವರು. ನೆಕ್ಸ್ಟ್, ಇನ್ನು ಈ ನಕ್ಷತ್ರದವರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಏನಾದರೂ ಒಂದು ಗ್ರೂಪ್ ಬಿಸ್ನೆಸ್ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಿದರೆ ಅಥವಾ ಗ್ರೂಪ್ ಆ್ಯಕ್ಟಿವಿಟಿ ಏನಾದರೂ ಸ್ಟಾರ್ಟ್ ಮಾಡಿದರೆ ಇವರಿಗೆ ಏನು ಹೆಸರು ಬರುತ್ತೆ, ಎಷ್ಟು ಹೆಸರು ಬರುತ್ತೆ ಅದನ್ನು ಮಾತ್ರ ಇವರು ಯೋಚನೆ ಮಾಡ್ತಾರೆ. ಅಂದರೆ ಇವರೇನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಇನ್ವಾಲ್ವ್ ಆಗಬೇಕಾದ್ರೆ ಇವರಿಗೆ ಹೈಯೆಸ್ಟ್ ಹೆಸರು ಇರಬೇಕು ಅಂತ ಆಸೆ ಪಡ್ತಾರೆ. ಒಂದು ವೇಳೆ ಇವರಿಗೆ ಅಷ್ಟಾಗಿ ಹೆಸರು ಇಲ್ಲ ಅಂದರೆ ಆದರೆ ದುಡ್ಡು ಮಾತ್ರ ಬರುತ್ತೆ ಅಂದ್ರೂ ಕೂಡ ಇವರು ಅದರ ಕಡೆ ಹೋಗಲ್ಲ. ಇವರು ಯಾವಾಗಲೂ ತುಂಬ ಸೊಸೈಟಿಯಲ್ಲಿ ಒಳ್ಳೆ ಇಮೇಜ್ನ ತಗೊಳ್ಬೇಕು ಅಂತ ಮನಸ್ಸು ಹೆಚ್ಚಾಗಿರುತ್ತೆ. ಆದ್ದರಿಂದ ಪಾರ್ಟ್ನರ್ಶಿಪ್ ಅಥವಾ ಗ್ರೂಪ್ ಆ್ಯಕ್ಟಿವಿಟಿ ಬಂದಾಗ ಇವರಿಗೆ ಹೆಚ್ಚು ಒಳ್ಳೆ ನೇಮ್ ಇಲ್ಲ ಅಂತ ಅಂದರೆ ಅದರ ಕಡೆಗೆ ಇವರು ಕಾನ್ಸಂಟ್ರೇಟ್ ಮಾಡಲ್ಲ. ಇದು ಜ್ಯೇಷ್ಠ ನಕ್ಷತ್ರದವರಲ್ಲಿ ಕೆಲವೊಂದು ಸಲ ತೊಂದರೆಯನ್ನು ತಂದುಕೊಡುತ್ತೆ ಬಿಸ್ನೆಸ್ ವಿಚಾರದಲ್ಲಿ. ಮತ್ತು ಇವರಿಗೆ ಕೆಲವೊಂದು ಸಲ ಈ ಹೈ ಲೆವೆಲ್ ಈಗೋ ಬಂದುಬಿಡುತ್ತೆ ಜ್ಯೇಷ್ಠ ನಕ್ಷತ್ರದವರಿಗೆ. ಅಂದರೆ ಈ ಒಂದು ಗ್ರೂಪ್ ಆ್ಯಕ್ಟಿವಿಟಿ ಇದ್ದಾಗ ನಾನು ಹೇಳಿದ್ದೇ ಆಗಬೇಕು, ನಾನೇನು ರೂಲ್ ಫಾರ್ಮ್ ಮಾಡ್ತೀನಿ ಅದಕ್ಕೆ ತಕ್ಕಂತೆ ಎಲ್ಲ ನಡಿಬೇಕು, ಈ ಥರ ಹೈ ಲೆವೆಲ್ ಈಗೋ ಕೂಡ ಇವರಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದು ಬುಧ ಚೆನ್ನಾಗಿಲ್ಲದೆ ಮತ್ತು ಸೂರ್ಯ ಒಳ್ಳೆ ಸ್ಥಾನದಲ್ಲಿ ಇಲ್ಲ ಅಂತಂದರೆ ಇದರಿಂದ ನಿಮಗೆ ಹೆಚ್ಚು ತೊಂದರೆಗಳಾಗಿ ನಿಮಗೆ ಬ್ಯಾಡ್ ನೇಮ್, ಅಂದರೆ ನೀವೇನು ಗುಡ್ ನೇಮ್ ಹೊರಗಡೆ ಸಂಪಾದನೆ ಮಾಡಬೇಕು ಅಂತ ಹೋಗ್ತೀರಾ ಅದು ಸೂರ್ಯ ಬುಧ ಬಲವಾಗಿ ಇಲ್ಲದೆ ನೀವು ಒಂದು ರೀತಿ ಡಾಮಿನೆಂಟ್ ಮಾಡುವ ರೀತಿ ನೇಚರ್ ಏನಾದರೂ ತೋರಿಸಿದರೆ ನಿಮಗೆ ಅದರಿಂದ ಹೆಚ್ಚಾಗಿ ಕೆಟ್ಟ ಹೆಸರು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದ್ದರಿಂದ ನೀವು ಒಬ್ಬರ ಕೈಯಲ್ಲಿ ಕೆಲಸ ಮಾಡಿಸ್ಬೇಕಾದ್ರೆ ಅವರ ಹತ್ರ ಹುಷಾರಾಗಿ ಮಾತಾಡಿ ಕೆಲಸ ಮಾಡಿಸ್ಬೇಕು. ನೀವೇನಾದರೂ ಡಾಮಿನೇಟ್ ಮಾಡಲಿಕ್ಕೆ ಹೋದರೆ ಅಥವಾ ಡಾಮಿನೇಷನ್ ತೋರಿಸಿದರೆ ಅದರಿಂದ ನಿಮಗೆ ಕೆಟ್ಟ ಹೆಸರು ಬರುವಂಥದ್ದು ಗ್ಯಾರಂಟಿ. ನೆಕ್ಸ್ಟ್, ಈ ನಕ್ಷತ್ರದವರಿಗೆ ಸೂಕ್ಷ್ಮ ದೃಷ್ಟಿ ಇರುತ್ತೆ, ಸುತ್ತಲೂ ಏನು ನಡೀತಾ ಇದೆ ಅನ್ನೋದನ್ನು ತಕ್ಷಣವೇ ಗುರುತಿಸ್ತಾರೆ. ನೆಕ್ಸ್ಟ್, ಈ ಜ್ಯೇಷ್ಠ ನಕ್ಷತ್ರದವರು ಕೆಲವೊಬ್ಬರು ತಮ್ಮ ವಿಷಯವನ್ನು ಬಹಿರಂಗಪಡಿಸಲು ಇಷ್ಟಪಡುವುದಿಲ್ಲ, ತಮ್ಮ ಭಾವನೆಗಳು ಮತ್ತು ಯೋಚನೆಗಳನ್ನು ನಿಗೂಢವಾಗಿ ಇಟ್ಕೊಳ್ತಾರೆ. ನೆಕ್ಸ್ಟ್, ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಸಾಹಿತ್ಯ, ಸಂಗೀತ, ಮನೋರಂಜನೆ ಕ್ಷೇತ್ರ, ನಿರೂಪಣೆ, ಕೃಷಿ, ಬಿಸ್ನೆಸ್, ಮಾರ್ಕೆಟಿಂಗ್, ಮ್ಯಾನೇಜ್ಮೆಂಟ್, ರಾಜಕೀಯ ಈ ಎಲ್ಲ ಕ್ಷೇತ್ರಗಳು ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಈ ನಕ್ಷತ್ರದವರಲ್ಲಿ ತಂತ್ರಗಾರಿಕೆ ಚೆನ್ನಾಗಿರುತ್ತೆ, ಬುದ್ಧಿವಂತಿಕೆಯಲ್ಲಿ ಹಣ ಸಂಗ್ರಹಿಸ್ತಾರೆ, ಹಾಗೆ ಮಾತಿನಿಂದಲೇ ಗೆಲ್ತಾರೆ. ನೆಕ್ಸ್ಟ್, ಈ ನಕ್ಷತ್ರದವರು ಸ್ವಲ್ಪ ಶಾರ್ಟ್ ಟೆಂಪರ್ಗಳಾಗಿರ್ತಾರೆ, ಆದರೆ ಅದನ್ನು ತೋರಿಸ್ಕೊಳ್ಳಲ್ಲ, ಆಲ್ಮೋಸ್ಟ್ ಸುಮ್ಮನೆ ಇರ್ತಾರೆ. ಮತ್ತೆ ಇವರಿಗೆ ರಿಲೇಷನ್ಶಿಪ್ ಬಂದಾಗ ತುಂಬ ಕಷ್ಟ ಆಗುತ್ತೆ. ಅಂದರೆ ಈ ಪ್ರೀತಿ ಮಾಡೋದಿರ್ಬೋದು, ಈ ಥರದ್ರಲ್ಲೆಲ್ಲ ಇವರು ಹೋದಾಗ ಸಾಮಾನ್ಯವಾಗಿ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದು ಮೇಯ್ನ್ಲಿ ಡಿಪೆಂಡ್ ಆಗೋದು ಬುಧ ಗ್ರಹದ ಮೇಲೆ. ಬುಧ ಚೆನ್ನಾಗಿದ್ದರೆ ತೊಂದರೆ ಆಗಲ್ಲ. ಬುಧ ಚೆನ್ನಾಗಿಲ್ಲ ಅಂತ ಅಂದರೆ ಏನಾಗುತ್ತೆ ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಸಡನ್ನಾಗಿ ಏನಾದರೂ ಹೊಸ ರೆಸ್ಪಾನ್ಸಿಬಿಲಿಟಿ ಬಂದರೆ ಇವರು ಆ ರಿಲೇಷನ್ಶಿಪ್ನ ಇವರೇ ಬ್ರೇಕಪ್ ಮಾಡಿಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಇದು ಕೆಲವೊಂದು ಸಲ ಲವ್ ಲೈಫಲ್ಲಿ ಜ್ಯೇಷ್ಠ ನಕ್ಷತ್ರದವರಿಗೆ ತೊಂದರೆ ತಂದುಕೊಡುತ್ತೆ. ಅಂದರೆ ಚೆನ್ನಾಗೇ ಇರ್ತಾರೆ, ಸಡನ್ನಾಗಿ ಏನಾದರೂ ಒಂದು ರೆಸ್ಪಾನ್ಸಿಬಿಲಿಟಿ ಬಂತು ಅದನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ಪ್ರೀತಿನ ಒಂದು ರೀತಿ ನೆಗ್ಲೆಕ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಇದು ಒಂದೊಂದು ಸಲ ತೊಂದರೆನ ಉಂಟು ಮಾಡುತ್ತೆ. ನೆಕ್ಸ್ಟ್, ಈ ನಕ್ಷತ್ರದವರು ಸ್ವಲ್ಪ ಅಂತರ್ಗಾಮಿ ಸ್ವಭಾವದವರು. ಅಂದರೆ ಹೊರಗಡೆ ಬಹಳ ಶಕ್ತಿವಂತರು ಅನಿಸಿದ್ರು ಅವರು ಅಂತರಂಗದಲ್ಲಿ ತುಂಬ ಭಾವನಾತ್ಮಕರಾಗಿರ್ತಾರೆ. ನೆಕ್ಸ್ಟ್, ಈ ನಕ್ಷತ್ರದವರು ಕಠಿಣ ಪರಿಸ್ಥಿತಿಗಳನ್ನು ಸಹ ನಿಭಾಯಿಸುವಂಥ ಶಕ್ತಿ ಹೊಂದಿರ್ತಾರೆ. ಜೀವನದ ಫಸ್ಟ್ ಹಾಫಲ್ಲಿ ಇವರು ಸ್ವಲ್ಪ ಕಷ್ಟ ಅನುಭವಿಸುವಂಥ ಸಾಧ್ಯತೆ ಹೆಚ್ಚು, ಮತ್ತು ತಮ್ಮ ಬುದ್ಧಿ, ಸಂಯಮ ಮತ್ತು ಪ್ಲ್ಯಾನಿಂಗ್ನಿಂದ ಮುಂದೆ ಯಶಸ್ಸು ಗಳಿಸ್ತಾರೆ. ಇದಿಷ್ಟು ಜ್ಯೇಷ್ಠ ನಕ್ಷತ್ರದ ಬಗ್ಗೆ. ಇನ್ನು ಜಾತಕದಲ್ಲಿ ಬೇರೆ ಗ್ರಹಗಳ ಪೊಸಿಷನ್ಸ್ ಮತ್ತು ದೃಷ್ಟಿಯ ಮೇಲೆ ಈ ಕ್ಯಾರೆಕ್ಟರ್ಸ್ ವೇರಿ ಆಗ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ನೋಡುವ. ಎಲ್ರಿಗೂ ಒಳ್ಳೆಯದಾಗಲಿ.